ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಯಾವ ಶಾಪದ ಕಾರಣದಿಂದ ಮಹಿಳೆಯರು ಮುಟ್ಟಾಗುತ್ತಾರೆ ಮತ್ತು ಮುಟ್ಟಾದ ಸಮಯದಲ್ಲಿ ಪುರುಷರು ಮಹಿಳೆಯರನ್ನು ಮುಟ್ಟಿದರೆ ಏನಾಗುತ್ತದೆ, ಆ ಸಮಯದಲ್ಲಿ ಮಹಿಳೆಯರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು, ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಜನರು ಅವರನ್ನು ಅಪವಿತ್ರವೆಂದು ಭಾವಿಸುವುದು ಏಕೆ, ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಮಹಾಶಿವನು ಹೇಳಿದ ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಆಗಲೇ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಫ್ರೆಂಡ್ಸ್, ಒಂದಾನೊಂದು ಕಾಲದಲ್ಲಿ ತಾಯಿ ಪಾರ್ವತಿ ದೇವಿಯು ಭೂಲೋಕದಲ್ಲಿ ಸಂಚಾರ ಮಾಡುತ್ತಿದ್ದರು. ಆಗ ಒಬ್ಬ ಮಹಿಳೆ ತನ್ನ ಋತುಚಕ್ರದ ನೋವಿನಿಂದ ತೀವ್ರವಾಗಿ ಬಳಲುತ್ತಿದ್ದಳು ಮತ್ತು ಜೋರಾಗಿ ಅಳುತ್ತಿದ್ದಳು. ಆಕೆ ಅಳುವುದನ್ನು ಕೇಳಿ ತಾಯಿ ಪಾರ್ವತಿ ದೇವಿ ಆಕೆಯನ್ನು ಕರುಣೆಯಿಂದ ನೋಡಿದರು. ಆ ಮಹಿಳೆಯ ಬಳಿಗೆ ಹೋಗಿ ಮೃದುವಾಗಿ ಕೇಳಿದರು, ಸಖಿ, ನೀನೇಕೆ ಇಷ್ಟೊಂದು ಬಳಲುತ್ತಿದ್ದೀಯಾ, ಏನಾಯಿತು? ಆಗ ಆ ಮಹಿಳೆ ತನ್ನ ಕಣ್ಣೀರನ್ನು ಒರೆಸುತ್ತಾ ಹೇಳಿದಳು, ಅಮ್ಮ, ನಾನು ಮುಟ್ಟಾಗಿದ್ದೇನೆ, ತುಂಬಾ ನೋವಾಗುತ್ತಿದೆ, ಈ ನೋವನ್ನು ಸಹಿಸಲಾಗದೆ ನಾನು ಅಳುತ್ತಿದ್ದೇನೆ ಎಂದಳು. ಈ ಮಾತುಗಳನ್ನು ಕೇಳಿದ ತಾಯಿ ಪಾರ್ವತಿ ದೇವಿ ತನ್ನ ಮನಸ್ಸಿನಲ್ಲಿ ದುಃಖದಿಂದ ಯೋಚಿಸಲು ಪ್ರಾರಂಭಿಸಿದರು. ನಮ್ಮ ಮಹಿಳೆಯರು ಪ್ರತಿ ತಿಂಗಳು ಈ ಭಯಾನಕ ನೋವನ್ನು ಏಕೆ ಅನುಭವಿಸಬೇಕು? ಈ ಮಾಸಿಕ ಧರ್ಮ ಮಹಿಳೆಯರಿಗೆ ಮಾತ್ರ ಏಕೆ ಸಂಭವಿಸುತ್ತದೆ? ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರನ್ನು ಅಸ್ಪೃಶ್ಯರೆಂದು ಏಕೆ ಪರಿಗಣಿಸಲಾಗುತ್ತದೆ? ನಾವು ಕೂಡ ಮನುಷ್ಯರಲ್ಲವೇ? ಈ ಎಲ್ಲ ಅನುಮಾನಗಳು ಪಾರ್ವತಿ ದೇವಿಯ ಮನಸ್ಸಿನಲ್ಲಿ ಹುಟ್ಟಿಕೊಂಡವು. ಈ ಪ್ರಶ್ನೆಗಳಿಗೆ ಯಾರು ಉತ್ತರಿಸಬಹುದೆಂದು ಯೋಚಿಸುತ್ತಾ ತಾಯಿ ಪಾರ್ವತಿ ದೇವಿ ನೇರವಾಗಿ ಶಿವನ ಬಳಿಗೆ ಹೋದರು. ಶಿವನು ಪಾರ್ವತಿಯನ್ನು ನೋಡಿ ಮೃದುವಾಗಿ ಕೇಳಿದರು, ದೇವಿ, ಏನಾಯಿತು? ನೀನೇಕೆ ಇದ್ದಕ್ಕಿದ್ದಂತೆ ಇಲ್ಲಿಗೆ ಬಂದೆ ಎಂದು ಕೇಳಿದರು. ಆಗ ಪಾರ್ವತಿ ದೇವಿ, ಪ್ರಭು, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ಕೇವಲ ನೀವು ಮಾತ್ರವೇ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬಲ್ಲಿರಿ ಎನ್ನುತ್ತಾರೆ. ಆಗ ಶಿವನು, ದೇವಿ, ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಯನ್ನು ನಿಸ್ಸಂಕೋಚವಾಗಿ ಕೇಳು, ನಾನು ಉತ್ತರಿಸುತ್ತೇನೆ ಎಂದರು. ಆಗ ಪಾರ್ವತಿ ದೇವಿ, ಪ್ರಭು, ಈ ಪ್ರಪಂಚದಲ್ಲಿ ಕೆಲವು ಮಹಿಳೆಯರಿಗೆ ಮುಟ್ಟಾಗುವ ಶಾಪ ಏಕಿದೆ? ಆ ಸಮಯದಲ್ಲಿ ಆಕೆಯನ್ನು ಏಕೆ ಅಪವಿತ್ರ ಎನ್ನುತ್ತಾರೆ? ಯಾವ ಯಾವ ಕೆಲಸಗಳನ್ನು ಮಾಡಿದರೆ ಅವರಿಗೆ ಪಾಪ ತಗುಲುತ್ತದೆ ಎಂದು ಕೇಳುತ್ತಾರೆ. ಆಗ ಶಿವನು, ದೇವಿ, ನೀನು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯ ಪ್ರಶ್ನೆಗಳನ್ನೇ ಕೇಳಿದ್ದೀಯಾ. ಒಂದು ಕಥೆಯ ಮೂಲಕ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ಈ ಅದ್ಭುತ ಕಥೆಯನ್ನು ಜಾಗೃತಿಯಿಂದ ಕೇಳು. ಈ ಕಥೆಯನ್ನು ಕೇಳಿದವರಿಗೆ ಸರ್ವ ಪಾಪಗಳು ತೊಲಗಿ ಹೋಗುತ್ತವೆ ಎಂದು ಶಿವನು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಒಂದಾನೊಂದು ಕಾಲದಲ್ಲಿ ಕಾಳಿಂಗ ರಾಜ್ಯದಲ್ಲಿ ಒಂದು ಸುಂದರವಾದ ನಗರವಿತ್ತು. ಆ ನಗರದಲ್ಲಿ ಸುಖದೇವನೆಂಬ ಬ್ರಾಹ್ಮಣನು ವಾಸಿಸುತ್ತಿದ್ದನು. ವೇದಶಾಸ್ತ್ರ ಪುರಾಣಗಳನ್ನು ಅಭ್ಯಾಸಿಸಿದ ಸುಖದೇವನು ಒಳ್ಳೆಯ ಗುಣವಂತನಾಗಿದ್ದು ತುಂಬಾ ದೈವ ಭಕ್ತಿಯನ್ನು ಹೊಂದಿದ್ದನು. ಆತನು ಪ್ರತಿದಿನವೂ ಯಜ್ಞ ಯಾಗಾದಿಗಳನ್ನು ಮಾಡುವುದರ ಜೊತೆಗೆ ದಾನ ಧರ್ಮಗಳನ್ನು ಮಾಡುತ್ತಿದ್ದನು. ಆತನ ಪತ್ನಿಯ ಹೆಸರು ತಾಪಸ್ಯ. ಆಕೆಯು ಕೂಡ ತುಂಬಾ ಗುಣವಂತಳಾಗಿದ್ದು ಧರ್ಮವನ್ನು ಪಾಲಿಸುವ ಪತಿವ್ರತ ಸ್ತ್ರೀಯಾಗಿದ್ದಳು. ಒಂದು ಬಾರಿ ಸುಖದೇವನು ತನ್ನ ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಏರ್ಪಡಿಸಿದ್ದನು. ಆ ವ್ರತಕ್ಕೆ ನಗರದಲ್ಲಿರುವ ಮಹಾನ್ ಬ್ರಾಹ್ಮಣರನ್ನು ಮತ್ತು ನಗರದ ಎಲ್ಲಾ ಜನರನ್ನು ಕರೆದನು. ಸುಖದೇವನು ಬ್ರಾಹ್ಮಣರೆಲ್ಲರಿಗೂ ವಿಧಿ ವಿಧಾನಗಳಿಂದ ಎಲ್ಲಾ ರೀತಿಯ ಸೇವೆಗಳನ್ನು ಮಾಡಿದನು. ಅವರನ್ನು ಗೌರವಿಸಿ ಅತಿಥಿ ಸತ್ಕಾರಗಳನ್ನು ಮಾಡಿದನು. ಅತಿಥಿ ಸತ್ಕಾರಗಳನ್ನು ಸ್ವೀಕರಿಸಿದ ಬ್ರಾಹ್ಮಣರು ವ್ರತ ಮುಗಿದ ಬಳಿಕ ಅಲ್ಲಿಂದ ತೆರಳಿದರು. ಅನಂತರ ಸುಖದೇವನು ನಗರದ ಜನತೆಗೆ ಭೋಜನವನ್ನು ನೀಡಿದನು. ಈ ರೀತಿಯಾಗಿ ಸುಖದೇವನು ತನ್ನ ವ್ರತವನ್ನು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಪೂರ್ತಿ ಮಾಡಿ ತನ್ನ ಮನೆ ಬಾಗಿಲಿನ ಬಳಿ ಬರುತ್ತಾನೆ. ಆಗ ಮನೆ ಬಾಗಿಲಿನ ಬಳಿ ಒಂದು ನಾಯಿ ಮತ್ತು ಒಂದು ಹಂದಿ ಮಾತಾಡಿಕೊಳ್ಳುತ್ತವೆ. ಅವುಗಳ ಮಾತುಗಳನ್ನು ಕೇಳಿಸಿಕೊಂಡ ಸುಖದೇವನು ಆಶ್ಚರ್ಯಗೊಂಡನು. ಏಕೆಂದರೆ ಆ ನಾಯಿ ಮತ್ತು ಹಂದಿ ಮತ್ಯಾರೂ ಅಲ್ಲ, ಅವು ಗಜತನ ಜನ್ಮದಲ್ಲಿ ಸುಖದೇವನ ತಂದೆ ತಾಯಿಯಾಗಿದ್ದರು. ಅವರ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳ ಕಾರಣದಿಂದ ಈ ಜನ್ಮದಲ್ಲಿ ನಾಯಿ ಮತ್ತು ಹಂದಿಯ ರೂಪದಲ್ಲಿ ಜನ್ಮ ತಾಳಿದ್ದರು. ಅದನ್ನೆಲ್ಲ ಅಲ್ಲಿಯೇ ನಿಂತು ಗಮನಿಸಿದ ಸುಖದೇವನು, ಇವರು ಯಾವ ಶಾಪದ ಕಾರಣದಿಂದ ಹೀಗೆ ನಾಯಿ ಮತ್ತು ಹಂದಿಯಾಗಿ ಜನಿಸಿದ್ದಾರೆ? ಈಗ ಇವರನ್ನು ಉದ್ಗರಿಸಲು ನಾನು ಏನು ಮಾಡಬೇಕೆಂದು ರಾತ್ರಿಯೆಲ್ಲವೂ ನಿದ್ದೆ ಮಾಡದೆ ಆಲೋಚಿಸಿದನು. ಆನಂತರ ಈ ಸಮಸ್ಯೆಗೆ ಪರಿಹಾರ ತಿಳಿಯಲು ನಾಳೆ ನಮ್ಮ ಗುರುಗಳ ಬಳಿ ಹೋಗಬೇಕೆಂದು ನಿರ್ಧರಿಸಿ ಮಾರನೇ ದಿನ ಬೆಳಗಾಗುತ್ತಲೇ ಸುಖದೇವನು ತನ್ನ ಗುರುಗಳ ಬಳಿ ಹೋಗುತ್ತಾನೆ. ಇನ್ನು ಸುಖದೇವನು ಹೋಗುತ್ತಿದ್ದಂತೆ ಬಂದ ಕಾರಣವನ್ನು ಕೇಳಿದರು ಗುರುಗಳು. ಆಗ ಸುಖದೇವನು,
ಗುರುಗಳೇ, ನಾನು ಬಹಳ ದುಃಖದಲ್ಲಿದ್ದೇನೆ, ನನ್ನ ಈ ದುಃಖವನ್ನು ಪಾರು ಮಾಡಿ ಎಂದು ಕೇಳುತ್ತಾನೆ. ಆಗ ಗುರುಗಳು, ಶಿಷ್ಯ, ನಿನ್ನ ದುಃಖವನ್ನು ದೂರ ಮಾಡುವ ಪ್ರಯತ್ನ ಮಾಡುತ್ತೇನೆ, ನಿನಗೆ ಎದುರಾಗಿರುವ ಸಮಸ್ಯೆಯಾದರೂ ಏನು ಎಂದು ಕೇಳಿದರು. ಆಗ ಸುಖದೇವನು ತಾನು ಮಾಡಿದಂತಹ ಸತ್ಯನಾರಾಯಣ ವ್ರತದ ಬಗ್ಗೆ ಹೇಳಿ, ವ್ರತ ಮುಗಿಸಿ ಮನೆ ಬಾಗಿಲಿನ ಬಳಿ ಹೋದರೆ ಮನೆಯ ಬಾಗಿಲ ಬಳಿ ಹಂದಿ ಮತ್ತು ನಾಯಿ ಈ ರೀತಿ ಮಾತನಾಡಿಕೊಳ್ಳುತ್ತಿದ್ದವು. ಆ ನಾಯಿ ಹಂದಿಯನ್ನು ಕುರಿತು, ಸ್ವಾಮಿ, ಈ ದಿನ ಒಂದು ಘಟನೆ ನಡೆಯಿತು. ನಮ್ಮ ಪುತ್ರನ ಮನೆಯಲ್ಲಿ ವ್ರತದ ಪ್ರಯುಕ್ತ ಬ್ರಾಹ್ಮಣರಿಗೆಂದು ಅಡುಗೆ ತಯಾರಿ ಮಾಡಲು ಹಾಲನ್ನು ಸಂಗ್ರಹಿಸಿದ್ದರು. ಆ ಹಾಲಿಗೆ ಒಂದು ಹಾವು ವಿಷ ಬೆರೆಸಿತು. ಅದನ್ನು ನೋಡಿ ನನಗೆ ತುಂಬಾ ಭಯವಾಯಿತು. ಏಕೆಂದರೆ ಅದೇ ಹಾಲಿನಿಂದ ಬ್ರಾಹ್ಮಣರಿಗೆ ಅಡುಗೆ ತಯಾರಿಸುತ್ತಾರೆ. ಆ ಭೋಜನವನ್ನು ತಿಂದವರು ಸತ್ತು ಹೋಗುತ್ತಾರೆ. ಈ ಅನಾಹುತವನ್ನು ತಪ್ಪಿಸಲು ನಾನು ಅಲ್ಲಿ ಸಂಗ್ರಹಿಸಿಟ್ಟಿದ್ದ ಹಾಲನ್ನು ಕುಡಿಯುತ್ತಿದ್ದೆ. ನಾನು ಹಾಲು ಕುಡಿಯುವುದನ್ನು ನನ್ನ ಸೊಸೆ ಗಮನಿಸಿ ಒಂದು ದೊಡ್ಡ ದೊಣ್ಣೆಯಿಂದ ನನ್ನನ್ನು ಚೆನ್ನಾಗಿ ಹೊಡೆದಳು. ಆದ್ದರಿಂದ ನನ್ನ ಶರೀರದ ಭಾಗಗಳಿಗೆ ತುಂಬಾ ನೋವಾಗುತ್ತಿದೆ. ಏನು ಮಾಡಲಾರದೆ ಅಲ್ಲಿಂದ ಬಂದು ಬಿಟ್ಟೆ ಎಂದು ನಾಯಿ ತುಂಬಾ ನೋವಿನಿಂದಲೇ ಹಂದಿಗೆ ಹೇಳಿತು. ನಾಯಿಯ ಮಾತುಗಳನ್ನು ಕೇಳಿದ ಹಂದಿ ಬಹಳ ಬಾಧೆ ಪಟ್ಟಿತು. ಹಾಗೆಯೇ ಹಂದಿಯು ಕೂಡ ತನ್ನ ವೃತ್ತಾಂತವನ್ನು ಹೇಳಿತು. ನಾನು ಕೂಡ ಪೂರ್ವ ಜನ್ಮದಲ್ಲಿ ಈ ಬ್ರಾಹ್ಮಣನ ತಂದೆ ಈ ಹಂದಿಯ ಜನ್ಮ ಪಡೆದಿದ್ದೇನೆ. ವ್ರತ ಆಚರಣೆಯ ಸಂಭ್ರಮದಲ್ಲಿದ್ದ ನನ್ನ ಮಗನು ಬ್ರಾಹ್ಮಣರೆಲ್ಲರಿಗೂ ಊಟ ಬಡಿಸಿದನು. ಆದರೆ ಹಸುವೆಯಿಂದ ಬಳಲುತ್ತಿದ್ದ ನನಗೆ ಒಂದೇ ಒಂದು ತುತ್ತು ಊಟ ಹಾಕಲಿಲ್ಲ. ಆದ್ದರಿಂದ ನಾನು ತುಂಬಾ ದುಃಖದಲ್ಲಿದ್ದೇನೆ ಎಂದು ನಾಯಿ ಬಳಿ ಹೇಳುತ್ತಿತ್ತು. ಗುರುಗಳೇ, ನಾನು ಈ ಪ್ರಾಣಿಗಳ ಸಂಭಾಷಣೆಯನ್ನು ಕೇಳಿದೆ. ಆ ಮಾತುಗಳಿಂದ ನನಗೆ ತುಂಬಾ ದುಃಖವಾಗುತ್ತಿದೆ. ಗುರುಗಳೇ, ನಾನು ಯಾವುದೇ ರೀತಿಯ ಪಾಪ ಕರ್ಮಗಳನ್ನು ಮಾಡಲಿಲ್ಲ. ಹಲವಾರು ದಾನ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇನೆ. ಆದರೆ ನನ್ನ ತಂದೆ ತಾಯಿಯರು ಯಾಕಿಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ನಾನು ತಿಳಿಯಬೇಕೆಂದಿದ್ದೇನೆ. ದಯಮಾಡಿ ನಿಮ್ಮ ಯೋಗ ಶಕ್ತಿಯಿಂದ ಇದರ ಕಾರಣಗಳನ್ನು ತಿಳಿಸಿ. ಹಾಗೆಯೇ ನನ್ನ ತಂದೆ ತಾಯಿಯರು ಮುಕ್ತಿ ಪಡೆಯಬೇಕೆಂದರೆ ನಾನೇನು ಮಾಡಬೇಕೆಂದು ಹೇಳಿ ಎಂದು ಗುರುಗಳನ್ನು ಕೇಳುತ್ತಾನೆ. ಆಗ ಗುರುಗಳು ಧ್ಯಾನ ಮುದ್ರೆಯಲ್ಲಿ ಕುಳಿತು ಯೋಗ ಮಾರ್ಗದಿಂದ ಅವರ ತಂದೆ ತಾಯಿಗಳ ಪಾಪ ಕರ್ಮಗಳನ್ನು ನೋಡುತ್ತಾರೆ. ಸ್ವಲ್ಪ ಸಮಯದ ನಂತರ ಯೋಗ ಮಾರ್ಗದಿಂದ ಹೊರಗೆ ಬಂದ ಗುರುಗಳು ಶಿಷ್ಯನನ್ನು ಕುರಿತು, ಶಿಷ್ಯ, ನಿನ್ನ ತಂದೆ ತಾಯಿಯರು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಕಾರಣದಿಂದ ಈ ಜನ್ಮದಲ್ಲಿ ಇಂತಹ ಕಷ್ಟಗಳನ್ನು ಅನುಭವಿಸಬೇಕಾಗಿದೆ ಎಂದು ಹೇಳುತ್ತಾರೆ. ಆಗ ಸುಖದೇವನು, ಗುರುಗಳೇ, ನಮ್ಮ ತಂದೆ ತಾಯಿಯರು ಮಾಡಿದ ಪಾಪಗಳಾದರೂ ಏನು ಎಂದು ವಿವರಿಸಿ ಎಂದು ಕೋರುತ್ತಾನೆ. ಆಗ ಗುರುಗಳು, ಶಿಷ್ಯ, ಹಂದಿಯ ರೂಪದಲ್ಲಿರುವ ನಿಮ್ಮ ತಂದೆ ಪೂರ್ವ ಜನ್ಮದಲ್ಲಿ ಒಂದು ಏಕಾದಶಿ ವ್ರತವನ್ನು ಆಚರಿಸಿದರು. ಬ್ರಾಹ್ಮಣನಾದ ನಿನ್ನ ತಂದೆ ಆ ದಿನ ಉಪವಾಸವೂ ಇರಲಿಲ್ಲ. ಹಾಗೆಯೇ ಯಾವುದೇ ರೀತಿಯ ದಾನ ಧರ್ಮಗಳನ್ನು ಮಾಡಲಿಲ್ಲ. ತನ್ನ ಪಿತೃ ದೇವತೆಯರಿಗೆ ಶಾಸ್ತ್ರೋಕ್ತವಾಗಿ ವಿಧಿ ವಿಧಾನಗಳನ್ನು ನಿರ್ವಹಿಸಲಿಲ್ಲ. ನಿನ್ನ ತಂದೆ ಪೂರ್ವ ಜನ್ಮದಲ್ಲಿ ನಿನ್ನ ತಾಯಿ ಮುಟ್ಟಾದ ಸಮಯದಲ್ಲಿ ಆಕೆಯ ಜೊತೆ ಸಂಬಂಧ ಬೆಳೆಸಿದನು. ಈ ಎಲ್ಲ ಪಾಪಗಳ ಕಾರಣದಿಂದ ನಿನ್ನ ತಂದೆಗೆ ಈ ಜನ್ಮದಲ್ಲಿ ಹಂದಿಯ ಜನ್ಮ ಲಭಿಸಿದೆ. ಈಗ ನಿನ್ನ ತಾಯಿಯ ಬಗ್ಗೆ ಹೇಳುತ್ತೇನೆ, ಕೇಳು. ನಿನ್ನ ತಾಯಿ ಪೂರ್ವ ಜನ್ಮದಲ್ಲಿ ಮುಟ್ಟಿನ ಸಮಯದಲ್ಲಿ ಆ ಭಗವಂತನಿಗೆ ಪೂಜೆಗಳನ್ನು ಮಾಡಿದ್ದಳು. ಅಡುಗೆಯನ್ನು ತಯಾರಿಸಿದ್ದಳು. ತುಳಸಿ ಮಾತೆಗೆ ನೀರನ್ನು ಎರೆದಿದ್ದಳು. ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಿದಳು. ಆ ಕಾರಣದಿಂದಾಗಿ ಆಕೆಗೆ ಮಹಾಪಾಪ ತಗುಲಿದೆ. ಮುಟ್ಟಾದ ಸಮಯದಲ್ಲಿ ಮಹಿಳೆಯರು ಪೂಜೆಗಳಂತಹ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಬಾರದು. ಹಾಗೆ ಮಾಡುವುದರಿಂದ ಗಂಡನ ಆಯಸ್ಸು ಕಡಿಮೆಯಾಗುತ್ತದೆ. ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಗಿಡಮರ ಸಸ್ಯಗಳನ್ನು ಮುಟ್ಟಬಾರದು. ಪುರುಷರು ಆ ಸಮಯದಲ್ಲಿ ಮಹಿಳೆಯರ ಜೊತೆ ಯಾವುದೇ ರೀತಿಯ ದೈಹಿಕ ಸಂಬಂಧ ಇಟ್ಟುಕೊಳ್ಳಬಾರದು. ಒಂದು ವೇಳೆ ಸಂಬಂಧವಿಟ್ಟುಕೊಂಡರೆ ಅವರಿಗೆ ಬ್ರಹ್ಮ ಹತ್ಯೆ ಪಾಪ ತಗುಲುತ್ತದೆ. 4 ದಿನಗಳ ನಂತರ ಸ್ನಾನ ಮಾಡಿದ ಆನಂತರವೇ ಮಹಿಳೆಯರು ಸಹಜ ಸ್ಥಿತಿಗೆ ಮರಳುತ್ತಾರೆ. ಈ ಎಲ್ಲಾ ಕಾರಣಗಳಿಂದ ನಿನ್ನ ತಂದೆ ತಾಯಿಯರು ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ಆಗ ಸುಖದೇವನು, ಗುರುಗಳೇ, ಈ ಸಮಸ್ಯೆಗೆ ಪರಿಹಾರ ಸೂಚಿಸಿ ಎಂದಾಗ ಆಗ ಗುರುಗಳು, ಶಿಷ್ಯ, ನೀನು ಯಾವುದಾದರೂ ಒಂದು ಅಮಾವಾಸ್ಯೆಯ ದಿನ ನಿನ್ನ ತಂದೆ ತಾಯಿಯರಿಗೆ ಪಿಂಡ ಪ್ರದಾನ ಮಾಡು. ದಾನ ಧರ್ಮಗಳನ್ನು ಮಾಡು. ಮೂಕ ಪ್ರಾಣಿಗಳಿಗೆ ಸೇವೆ ಮಾಡು. ಹಸುಗಳಿಗೆ ಹುಲ್ಲನ್ನು ಹಾಕು. ಪಶು ಪಕ್ಷಿಗಳಿಗೆ ಆಹಾರ ನೀಡು. ಹಾಗೆಯೇ ನಿನ್ನ ತಂದೆ ತಾಯಿಗಳಿಗೆ ಮುಕ್ತಿ ಕಲ್ಪಿಸಬೇಕೆಂದು ಆ ಭಗವಂತನ ಬಳಿ ಭಕ್ತಿಯಿಂದ ಪ್ರಾರ್ಥಿಸು ಎಂದು ಹೇಳುತ್ತಾರೆ. ಆ ನಂತರ ಸುಖದೇವನು ತನ್ನ ಗುರುಗಳು ಹೇಳಿದ ಪ್ರಕಾರವೇ ಮಾಡುತ್ತಾನೆ. ಆದ್ದರಿಂದಲೇ ಅವರ ತಂದೆ ತಾಯಿಯರಿಗೆ
ಮುಕ್ತಿ ಲಭಿಸುತ್ತದೆ ಎಂದು ಶಿವನು ಪಾರ್ವತಿ ದೇವಿಯ ಬಳಿ ಹೇಳುತ್ತಾರೆ. ಹಾಗೆಯೇ ಕಥೆಯನ್ನು ಮುಂದುವರಿಸುತ್ತಾ ದೇವಿ ಮಹಿಳೆಯರು ಯಾವ ಶಾಪದ ಕಾರಣದಿಂದ ಮುಟ್ಟಾಗುತ್ತಾರೆ ಎಂಬುದನ್ನು ಈಗ ಹೇಳುತ್ತೇನೆ ಕೇಳು ಎಂದು ಶಾಪದ ಕಾರಣವನ್ನು ವಿವರಿಸುತ್ತಾರೆ. ಸ್ಪಷ್ಟ ಎಂಬ ಪ್ರಜಾಪತಿಗೆ ಸರ್ವ ವಿಜ್ಞಾನಿಯಾದ ವಿಶ್ವರೂಪನೆಂಬ ಪುತ್ರನು ಜನಿಸುತ್ತಾನೆ. ಆತನಿಗೆ 3 ತಲೆಗಳಿರುತ್ತವೆ. ವಿಶ್ವರೂಪನು ಒಂದು ಬಾಯಿಯಲ್ಲಿ ಸುರಪಾನವನ್ನು, ಎರಡನೇ ಬಾಯಿಯಲ್ಲಿ ಸೋಮಪಾನವನ್ನು ಮತ್ತು ಮೂರನೇ ಬಾಯಿಯಲ್ಲಿ ಅನ್ನವನ್ನು ತಿನ್ನುತ್ತಿದ್ದನು. ದೇವತೆಯರು ಆತನಿಗೆ ಗುರುವಿನ ಸ್ಥಾನವನ್ನು ನೀಡಿದ್ದರು. ನಾರಾಯಣ ಕವಚದ ಉಪದೇಶವನ್ನು ಪಡೆದಿದ್ದರು. ಆದರೆ ವಿಶ್ವರೂಪನು ರಾಕ್ಷಸರಿಗೂ ಕೂಡ ಯಜ್ಞ ಭಾಗವನ್ನು ಕಲಿಸುತ್ತಿದ್ದಾನೆ ಎಂದು ತಿಳಿದ ಇಂದ್ರದೇವನು ವಿಶ್ವರೂಪನ ತಲೆಯನ್ನು ಕತ್ತರಿಸಿ ಬಿಡುತ್ತಾನೆ. ಗುರುವಿನ ರೂಪದಲ್ಲಿದ್ದ ವಿಶ್ವರೂಪನನ್ನು ಮತ್ತು ನಾರಾಯಣ ಕವಚವನ್ನು ಉಪದೇಶ ಮಾಡಿರುವ ಸರ್ವಶ್ರೇಷ್ಠನನ್ನು ಕೊಂದು ಇಂದ್ರದೇವನು ಬ್ರಹ್ಮ ಹತ್ಯೆ ದೋಷವನ್ನು ಮೂಟೆ ಕಟ್ಟಿಕೊಳ್ಳುತ್ತಾರೆ. ಇಂದ್ರದೇವನು ಈ ಹತ್ಯೆ ದೋಷವನ್ನು ತೊಲಗಿಸಿಕೊಳ್ಳಲು ಭೂಮಿ ತಾಯಿಗೆ ಒಂದು ವರವನ್ನು ನೀಡುತ್ತಾರೆ. ಇಂದ್ರದೇವನು ಭೂಮಿಯನ್ನು ಎಷ್ಟೇ ಆಳವಾಗಿ ಅಗೆದರೂ ಕೂಡ ಅದು ಮತ್ತೆ ಯಥಾರೂಪಕ್ಕೆ ಮರಳುವ ಹಾಗೆ ವರವನ್ನು ನೀಡಿ, ಇನ್ನು ಈ ಪಾಪವನ್ನು ತೆಗೆದುಕೊಂಡು ಎಷ್ಟೇ ಕಲ್ಮಶವನ್ನು ತನ್ನಲ್ಲಿ ಬೆರೆಸಿಕೊಂಡು ಅಪವಿತ್ರವಾದರೂ ಕೂಡ ಮತ್ತೆ ಮರಳಿ ಪವಿತ್ರವಾಗುವಂತೆ ನೀರಿಗೆ ಒಂದು ವರವನ್ನು ನೀಡಿ ಪಾಪದ ಇನ್ನೊಂದು ಭಾಗವನ್ನು ನೀರಿಗೆ ನೀಡುತ್ತಾರೆ. ಹಾಗೆಯೇ ಮರಗಳಿಗೂ ಕೂಡ ಒಂದು ವರವನ್ನು ನೀಡುತ್ತಾರೆ. ಮರಗಳನ್ನು ಎಷ್ಟೇ ಸಾರಿ ಕಡಿದು ಹಾಕಿದರೂ ಕೂಡ ಅವು ಮತ್ತೆ ಮತ್ತೆ ಚಿಗುರುವ ವರವನ್ನು ನೀಡುತ್ತಾರೆ. ಆನಂತರ ಪಾಪದ ಇನ್ನೊಂದು ಭಾಗವನ್ನು ಮಹಿಳೆಯರಿಗೆ ನೀಡಿ ಅವರು ಕಾಮ ಬಯಕೆಯ ಜೊತೆ ಸಂತಾನ ಭಾಗ್ಯವನ್ನು ಅವರಿಗೆ ವರವಾಗಿ ನೀಡಿ ಇಂದ್ರದೇವನು ಬ್ರಹ್ಮ ಹತ್ಯೆ ಪಾಪದಿಂದ ವಿಮುಕ್ತಿ ಪಡೆಯುತ್ತಾರೆ. ಇಂದ್ರದೇವನು ಬ್ರಹ್ಮ ಹತ್ಯೆ ದೋಷದಿಂದ ಬಂದಿರುವ ಪಾಪಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಭೂಮಿಗೆ, ನೀರಿಗೆ, ಮರಗಳಿಗೆ, ಚಿಗುರು ಹಾಗೂ ಮಹಿಳೆಯರಿಗೆ ಈ ರೀತಿಯ ದೋಷಗಳು ಬಂದವು. ಈ ರೀತಿಯಾಗಿ ಇಂದ್ರದೇವನು ಹಂಚಿದ ಬ್ರಹ್ಮ ಹತ್ಯೆಯ ಪಾಪದ ಕಾರಣದಿಂದ ಮಹಿಳೆಯರಿಗೆ ಮುಟ್ಟು ಅಥವಾ ತಿಂಗಳ ಪೀರಿಯಡ್ಸ್ ಬರುತ್ತದೆ. ಯಾವ ಪುರುಷನಾದರೆ ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಆಕೆಯ ಜೊತೆ ಸಂಬಂಧ ಬೆಳೆಸಿದರೆ ಅವರಿಗೂ ಕೂಡ ಬ್ರಹ್ಮ ಹತ್ಯೆಯ ಪಾಪ ತಗುಲುತ್ತದೆ. ಆದ್ದರಿಂದಲೇ ಆ ಸಮಯದಲ್ಲಿ ಗಂಡ ಹೆಂಡತಿಯರು ಸೇರಬಾರದು ಎಂದು ಈ ಕಥೆಯ ಮೂಲಕ ಶಿವನು ಪಾರ್ವತಿ ದೇವಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.